ಇವತ್ತು ಬೆಳಗ್ಗೆಯಿಂದ ಇದೇ ಸುದ್ದಿ ಬರ್ತಾ ಇತ್ತು. ಬಹುಶಃ ಇನ್ನೂ ಕನ್ಫರ್ಮ್ ಇರಲಿಲ್ಲ, ಬಟ್ ಈಗ ಕನ್ಫರ್ಮ್ ಆಯಿತು. ಲಾರಿಜಾನಿ ಹತ್ಯೆಯನ್ನ ದೃಢಪಡಿಸಿರುವಂತಹ ಇರಾನ್ ಸರ್ಕಾರ ಲಾರಿಜಾನ್ ಗುರಿಯಾಗಿಸಿಕೊಂಡು ಹತ್ಯೆ ಮಾಡಿರುವ ಬಗ್ಗೆ ಇಲ್ಲಿ ದೃಢಪಟ್ಟಿದೆ. ಬಸೀಜ್ ಪಡೆಯಲು ಮುಖ್ಯಸ್ಥ ಹೊಲಾಮ್ರೇಜ್ ಸುಲೈಮಾನಿ ಹತ್ಯೆ ಮಾಡಲಾಗಿದೆ. ಇನ್ನು ಸುಲೈಮಾನಿ ಹತ್ಯೆ ಮಾಡಿದ್ದಾಗಿ ನೆತನ್ಯಾಹು ಕೂಡ ಹೇಳಿದ್ರು. ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರು. ಸುಲೈಮಾನಿ ಹತ್ಯೆ ಮಾಡಿದ್ದೀವಿ ಅಂತ ಹೇಳಿ ದಾಳಿ ಆಗಿರುವಂತಹ 10 ಗಂಟೆ ಬಳಿಕ ಇರಾನ್ ಘೋಷಣೆ ಮಾಡಿದೆ. ಈಗ ಇರಾನ್ನಿಂದ ಯಾವುದೇ ಅಧಿಕೃತ ಘೋಷಣೆ ಬಂದಿರಲಿಲ್ಲ. ಈಗಾಗಲೇ ಹೇಳ್ತಾ ಇದ್ದೆ, ಎಲ್ಲವೂ ಕೂಡ ನಾರ್ಮಲ್ ಆಗಿದೆ ಅನ್ನೋ ರೀತಿಯಾಗಿ ಬಿಂಬಿಸ್ತಾ ಇತ್ತು ಇರಾನ್. ಯಾವಾಗ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟರೋ, ಸುಲೈಮಾನಿ ಬಸೀಜ್ ಮುಖ್ಯಸ್ಥರನ್ನ ಕೊಲೆ ಮಾಡಿದ್ದೀವಿ, ಹತ್ಯೆ ಮಾಡಿದ್ದೀವಿ ಅಂತ ಹೇಳಿ, ಅದಾದ ನಂತರ ಈಗ ಇಸ್ರೇಲ್ ಈಗಾಗಲೇ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿತ್ತು, ಅವರನ್ನ ಹತ್ಯೆ ಮಾಡಿದ್ದೀವಿ ಅಂತ ಹೇಳಿ ಅಧಿಕೃತವಾಗಿ. ಅದಾದ ನಂತರ ಇರಾನ್ ಕಡೆಯಿಂದ ಯಾವುದೇ ಒಂದು ಮಾಹಿತಿ ಬಂದಿರಲಿಲ್ಲ. ಈಗ ಇರಾನ್ ಸರ್ಕಾರ ಇದನ್ನ ಕನ್ಫರ್ಮ್ ಮಾಡಿದೆ. ಸುಲೈಮಾನಿ ಬಸೀಜ್ ಅವರ ಹತ್ಯೆ ಮಾಡಲಾಗಿದೆ. ಆ ಒಂದು ಸಂಘಟನೆಯ ಮುಖ್ಯಸ್ಥರನ್ನ ಹತ್ಯೆ ಮಾಡಿದ್ದಾರೆ. ಅಲಿ ಲಾರಿಜಾನಿ ಅವರನ್ನ ಹತ್ಯೆ ಮಾಡಿದೆ ಇಸ್ರೇಲ್ ಅಂತ ಹೇಳಿ ಈಗ ಕನ್ಫರ್ಮ್ ಆಗ್ತಾ ಇರುವಂಥದ್ದು. ಇದ್ರ ಬಗ್ಗೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಕೂಡ ಮಾಹಿತಿಯನ್ನ ಕೊಟ್ಟಿದ್ರು. ಅದರಲ್ಲೂ ಕೂಡ ಅಲಿ ಲಾರಿಜಾನಿ ಅನ್ನುವಂಥದ್ದು ಇಲ್ಲಿ ಇರಾನ್ನಲ್ಲಿ ಬಹಳ ಶಕ್ತಿಶಾಲಿ ಹಾಗೂ ಪ್ರಮುಖ ನಾಯಕ ಅಂತ ಹೇಳಿ ಅನಿಸ್ಕೊಂಡಿದ್ರು ಈ ಒಂದು ಇರಾನ್ ರಾಷ್ಟ್ರದಲ್ಲಿ. ಅದರಲ್ಲೂ ಕೂಡ ವಿಶೇಷವಾಗಿ ಇಲ್ಲಿನ ಸರ್ಕಾರಕ್ಕೆ ಒಬ್ಬ ಸಲಹೆಗಾರರಾಗಿ ಕೆಲಸ ಮಾಡಿದ್ರು ಹಲವು ವರ್ಷಗಳಿಂದ. ಇನ್ನು ಖಮೇನಿ ಅವರ ಕುಟುಂಬಕ್ಕೂ ಕೂಡ ಬಹಳ ಆಪ್ತರಾಗಿದ್ರು. ಈಗ ಸದ್ಯಕ್ಕೆ ಇರುವಂತಹ ಸುಪ್ರೀಂ ಲೀಡರ್ ಮುಜ್ತಬಾ ಖಮೇನಿ ಅವರಿಗೂ ಕೂಡ ಸಲಹೆಗಾರರಾಗಿ ಬಹಳಷ್ಟು ಸಪೋರ್ಟ್ ಮಾಡ್ತಾ ಇದ್ರು. ಈಗ ಅವರನ್ನೇ ಟಾರ್ಗೆಟ್ ಮಾಡಿ ಇಸ್ರೇಲ್ ಖತಮ್ ಮಾಡಿದೆ, ಅವರಿಗೆ ಹತ್ಯೆ ಮಾಡಿದೆ. ಈ ಕುರಿತು ನೆತನ್ಯಾಹು ಕೂಡ ಮಾಹಿತಿಯನ್ನ ಕೊಟ್ಟಿದ್ರು. ಅದಾದ ನಂತರ ಕನ್ಫರ್ಮ್ ಆಗಿರಲಿಲ್ಲ, ಬಹುಶಃ ಏನೋ ಆಗಿಲ್ವೇನೋ, ಏನೋ ಆಗಿರಬಹುದೇನೋ ಅನ್ನೋವಂಥದ್ದು ಡೌಟ್ ಇತ್ತು. ಇದೀಗ ಇರಾನ್ ಸರ್ಕಾರ ಖುದ್ದು ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದೆ. ಅಲಿ ಲಾರಿಜಾನಿ ಅವರನ್ನ ಹತ್ಯೆ ಮಾಡಲಾಗಿದೆ ಅಂತ ಹೇಳಿ ಇದ್ರ ಬಗ್ಗೆ ಖುದ್ದು ಮಾಹಿತಿಯನ್ನ ಕೊಟ್ಟಿರುವಂಥದ್ದು. ಇಸ್ರೇಲ್ಗೆ ಬಸೀಜ್ ಪಡೆ ಕಮಾಂಡರ್ ಹತ್ಯೆ ಬಳಿಕ ಇದೀಗ ಕೆಂಡ ಕಾರ್ತಾ ಇದೆ ಇರಾನ್ ಕೂಡ. ಭಯೋತ್ಪಾದಕ ಕೊಲೆಗಾರರಿಗೆ ಎಚ್ಚರಿಕೆಯನ್ನ ಕೊಡ್ತೀವಿ, ನಾವು ಪ್ರತೀಕಾರವನ್ನ ತೀರಿಸಿಕೊಳ್ಳದೆ ಬಿಡೋದಿಲ್ಲ ಅಂತ ಹೇಳಿ IRGC ಈಗ ವಾರ್ನಿಂಗ್ ಕೊಟ್ಟಿದೆ. ಇಸ್ರೇಲ್ಗೆ ರಕ್ತಪಾತದ ಎಚ್ಚರಿಕೆಯನ್ನ ಕೊಟ್ಟಿದೆ ಇರಾನ್. ಬಸೀಜ್ ಪಡೆ ಕಮಾಂಡರ್ ಹತ್ಯೆ ಆಯಿತು, ಹಾಗಾಗಿ ಇದಾದ ನಂತರ ಇದೀಗ ಕೆಂಡ ಕಾರ್ತಾ ಇದೆ ಇರಾನ್ ಕೂಡ. ಭಯೋತ್ಪಾದಕರ ಕೊಲೆಗಾರರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ, ನಾವು ಕೂಡ ಸುಮ್ಮನೆ ಬಿಡೋದಿಲ್ಲ, ಪ್ರತೀಕಾರವನ್ನ ತೀರಿಸ್ಕೋತೀವಿ, ಸೇಡಿಗೆ ಸೇಡು, ದಾಳಿಗೆ ಪ್ರತಿ ದಾಳಿ ಈಗಾಗಲೇ ಇರಾನ್ ಮಾಡ್ತಾ ಇದೆ. ಈಗ ಇಸ್ರೇಲ್ಗೆ ಮತ್ತೊಂದು ವಾರ್ನಿಂಗ್ ಕೊಟ್ಟಿರುವಂಥದ್ದು ಇರಾನ್. ಬಸೀಜ್ ಪಡೆ ಮುಖ್ಯಸ್ಥರಾಗಿದ್ರು ಅವರು, ಆದರೆ ಅವ್ರಿಗೆ ಹತ್ಯೆ ಮಾಡಲಾಗಿದೆ ಅಂತ ಹೇಳಿ ಇಸ್ರೇಲ್ಗೆ ರಕ್ತಪಾತದ ಎಚ್ಚರಿಕೆಯನ್ನ ಕೊಟ್ಟಿದೆ. ಬಸೀಜ್ ಪಡೆಯ ಕಮಾಂಡರ್ ಆಗಿದ್ರು ಅಲಿ ಲಾರಿಜಾನಿ, ಅವರನ್ನ ಹತ್ಯೆ ಮಾಡಿದ್ದೀರಾ ಅಂತ ಹೇಳಿ ಈಗ ಭಯೋತ್ಪಾದಕ ಕೊಲೆಗಾರರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ, ನಾವು ಪ್ರತೀಕಾರವನ್ನ ತೀರಿಸಿಕೊಳ್ಳೋದೆ ಬಿಡೋದಿಲ್ಲ ಅಂತ ಹೇಳಿ IRGC ಈಗ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದೆ, ಎಚ್ಚರಿಕೆಯನ್ನ ಕೊಟ್ಟಿದೆ ಮತ್ತೊಮ್ಮೆ. ಅದರಲ್ಲೂ ಕೂಡ ಯಾವಾಗ ಅಲ್ಲಿನ ಸುಪ್ರೀಂ ನಾಯಕರನ್ನ ಹತ್ಯೆ ಮಾಡಲಾಯಿತು, ಅದಾದ ನಂತರ ಯುದ್ಧ ತೀವ್ರವಾಗಿ ನಡೀತಾ ಇರುವಂತಹ ಯುದ್ಧ. ಹಾಗಾಗಿ ಈಗ ಒಬ್ಬ ಪ್ರಮುಖ ನಾಯಕರನ್ನ ಇಲ್ಲಿ ಇರಾನ್ನಲ್ಲಿ ಟಾರ್ಗೆಟ್ ಮಾಡಿ ಅವರನ್ನ ಹತ್ಯೆ ಮಾಡಲಾಗಿದೆ ಅಂತ ಹೇಳಿ ಇರಾನ್ ಸರ್ಕಾರ ಒಂದು ಕಡೆ ಕನ್ಫರ್ಮ್ ಆದ್ರೆ, ಮತ್ತೊಂದು ಕಡೆ IRGC ಇಲ್ಲಿ ಒಂದು ಎಚ್ಚರಿಕೆಯನ್ನ ಕೊಟ್ಟಿದೆ ಇಸ್ರೇಲ್ ಹಾಗೂ ಅಮೆರಿಕಾಗೆ. ಈಗ ಈ ಕೆಲಸ ಮಾಡಿದಿರಲ್ಲ, ಅವರನ್ನ ಹತ್ಯೆ ಮಾಡಿದಿರಲ್ಲ, ನಾವು ಕೂಡ ಸೇಡನ್ನ ತೀರಿಸಿಕೊಳ್ಳದೆ ಪ್ರತೀಕಾರದ ಯುದ್ಧವನ್ನ ಮಾಡದೆ ನಾವು ಕೂಡ ಬಿಡೋದಿಲ್ಲ ಅಂತ ಹೇಳಿ IRGC ಇಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದೆ ಇರಾನ್ಗೆ. ರಕ್ತಪಾತದ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು, ಅಂದ್ರೆ ಏನು ಭೀಕರವಾಗಿ ನಾವು ಕೂಡ ದಾಳಿ ಮಾಡ್ತೀವಿ, ಈ ಒಂದು ಯುದ್ಧವನ್ನ ಮಾಡ್ತೀವಿ ಅಂತ ಹೇಳಿ ಇರಾನ್ ಒಂದು ರೀತಿಯಾಗಿ ಎಚ್ಚರಿಕೆಯನ್ನ ಕೊಟ್ಟಿದೆ. ಈಗ ಅಲಿ ಲಾರಿಜಾನಿ ಅವರನ್ನ ಯಾವಾಗ ಹತ್ಯೆ ಮಾಡಲಾಯಿತು, ಅದಾದ ನಂತರ ಇದೀಗ ಇರಾನ್ ಕೂಡ ಕೆಂಡ ಕಾರ್ತಾ ಇದೆ. ಈಗ ಇರಾನ್ ಕೂಡ ದಾಳಿಗೆ ಪ್ರತಿ ದಾಳಿ ಮಾಡೇ ಮಾಡ್ತೀವಿ ಅಂತ ಹೇಳಿ ಮುಂದಾಗ್ತಾ ಇದೆ.